ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. 2025ರ ಜುಲೈನಲ್ಲಿ ಭೀಕರ ಭೂಕಂಪ ಸಂಭವಿಸಬಹುದು ಎಂಬುದಾಗಿ ವರ್ಷಗಳ ಹಿಂದೆ ಪ್ರಕಟವಾದ ಮಾಂಗಾ ಎಚ್ಚರಿಕೆ ಜಪಾನಿ ಕಾರ್ಟೂನ್ ಕತೆ ಮತ್ತೊಮ್ಮೆ ಚರ್ಚೆಗೆ ಬಂದಿದ್ದು, ಜಪಾನದ ದೂರದ ಟೊಕಾರ ದ್ವೀಪಗಳಲ್ಲಿ ಜೂನ್ ಅಂತ್ಯದಿಂದಲೂ 1600ಕ್ಕಿಂತ ಹೆಚ್ಚು ಭೂಕಂಪಗಳು ಸಂಭವಿಸುವುದರಿಂದ ಸ್ಥಳೀಯರು ಹಾಗೂ ಪ್ರವಾಸಿಗರಲ್ಲಿ ಆತಂಕ ಮನೆ ಮಾಡಿದೆ. 5ರ ಮೇಲ್ಮಟ್ಟದ ಬಲವಂತ ಭೂಕಂಪಗಳು ನಿದ್ರೆಗೆಡಿಸಿ ಕೆಲವು ನಿವಾಸಿಗಳನ್ನು ಸುರಕ್ಷತೆಗಾಗಿ ಸ್ಥಳಾಂತರಗೊಳ್ಳುವಂತೆ ಮಾಡಿದರೂ ಈವರೆಗೆ ಯಾವುದೇ ಭಾರೀ ಹಾನಿ ಅಥವಾ ಸುನಾಮಿ ಸಂಭವಿಸಿಲ್ಲ. ಜಪಾನ್ ಹವಾಮಾನ ಇಲಾಖೆ ಇದನ್ನು ಸಮುದ್ರದಡಿಯ ಭೂಗರ್ಭದ ಚಲನೆಯ ಪರಿಣಾಮವೆಂದು ವಿವರಿಸಿದೆ ಮತ್ತು ನಿಖರವಾಗಿ ಭೂಕಂಪದ ದಿನಾಂಕ ಭವಿಷ್ಯವಾಣಿ ಮಾಡುವುದು ವೈಜ್ಞಾನಿಕವಾಗಿ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಆದರೂ ಮಾಂಗಾ ಪುಸ್ತಕದ ಪೂರ್ವದೃಷ್ಟಿ ಮತ್ತು ಇತ್ತೀಚಿನ ಭೂಕಂಪಗಳ ತಾರತಮ್ಯ ಸಾರ್ವಜನಿಕ ಆತಂಕ ಹೆಚ್ಚಿಸಿದೆ ಮತ್ತು ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುತ್ತಿದೆ.